ಎಲ್ರಿಗೂ ನಮಸ್ಕಾರ. ಇವತ್ ನಾವು ಜಪಾನ್ ಒಳಗಿರೋ ನಗೋಯ ಸಿಟಿಗೆ ಜಪಾನಿಂದ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಹೊಂಟಿದ್ವಿ. ಮಾಮೂಲಿ 1,000 ರೂಪಾಯಿ ನೋಟ್ ಹಾಕಿದ್ವಿ. ಡಿಸ್ಪ್ಲೇ ಒಳಗೆ ಕೊಟ್ಟಿರ್ತಾರ ಅವರು ವೀಕೆಂಡ್ ಡಿಸ್ಕೌಂಟ್ ಅಂತ ಹೇಳಿ. ನಾವು ಅದನ್ನ ಕ್ಲಿಕ್ ಮಾಡಿ ತಗೊಂಡ್ರೆ 620 ರೂಪಾಯಿ ಆಕೈತಿ. ವೀಕೆಂಡ್ ಒಳಗೆ ಹೋದ್ರ 620 ರೂಪಾಯಿ, ವೀಕ್ ಡೇಸ್ ಒಳಗೆ ಹೋದ್ರ 760 ರೂಪಾಯಿ ಆಕೈತಿ. ಅದಕ್ಕೆ ಎಷ್ಟು ಬೇಕಷ್ಟು ರೊಕ್ಕ ತಗೊಂಡು ಉಳಿದಿದ್ದು ಚಿಲ್ಡ್ರನ್ ಎಲ್ಲ ನಮ್ಗೆ ವಾಪಸ್ ಕೊಡುತ್ತೆ. ಬೆಂಗಳೂರು ಒಳಗಿರೋ ಮೆಟ್ರೋ ತರ ಇದು ಕಾಯಿನ್ ಏನ್ ಕೊಡಂಗಿಲ್ಲ. ಟಿಕೆಟ್ ತಗೊಂಡು ಟೆನ್ಷನ್ ಗೇಟ್ ಒಳಗೆ ಈ ಕಡೆ ಹಾಕಿದ್ವಿ, ಅದು ಆಟೋಮೆಟಿಕ್ಲಿ ಆ ಕಡೆ ಬಂತು. ಅದನ್ನ ತಗೊಂಡು ನೆಕ್ಸ್ಟ್ ಅದನ್ನ ತಗೊಂಡು ನಾವ್ ಈ ಕಡೆ ಕೆಳಗಡೆ ಫ್ಲೋರ್ ಎಲ್ಲ ಹಿಡ್ಕೊಂಡು ಕೆಳಗ್ ಬಂದ್ವಿ. ಬಂದ ತಕ್ಷಣ ಟ್ರೈನ್ ಏನು ಬಂದಿರ್ಲಿಲ್ಲ. 1 ನಿಮಿಷ ಆದ್ಮೇಲೆ ಬಂತ. ನೆಕ್ಸ್ಟ್ ಅದಕ್ಕೆ ಹತ್ಕೊಂಡ್ ಬಂದ್ವಿ. ಇವನು ನೋಡ್ರಿ ಅವ್ ಹೆಂಗ್ ಅದಾನ, ಹೆಂಗ್ ಬರಾತಾನ. ಬಂದ 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 ಆಕ್ಚುಲಿ ಇದು ಹೇಳ್ಬೇಕಂತಂದ್ರೆ ಜಪಾನ್ ಒಳಗಿರೋದು ಇದು ನಗೋಯ ಸಿಟಿ ಇದೆ. ಬರೀ ಅಂಡರ್ ಗ್ರೌಂಡ್ ಒಳಗ ಹೋಗತಿ. ಬರ್ತಿದ್ದಂಗ ಬಾಗಲ್ ತೆಗಿದ ತಕ್ಷಣ ಹಂಗ ಸೀದಾ ನಾವು ಒಳಗ್ ಹೋದ್ವಿ. ಹೋಗಿದ್ದಂಗ ಕುಂದ್ರಾಕ್ ಜಾಗ ಇರ್ಲಿಲ್ಲ. ಸ್ವಲ್ಪ ಕುತ್ಕೊಂಡ್ ಹೆಂಗ ಅಲ್ಲಿ ಇಲ್ಲಿ ಜಾಗ ಮಾಡ್ಕೊಂಡೆ ಕುಂದಿರ್ತಿದ್ದಂಗ ಒಳಗ್ ಹಿಂಗಿತ್ತು ತೋರ್ಸಾತಿದ್ವಿ. ನಮ್ ಜೊತೆ ಎಂಪ್ಲಾಯ್ಸು ಬಂದಿದ್ರೆ ಅವ್ರನ್ನು ತೋರ್ಸಿದ್ವಿ, ಹೋಗ್ರಿ ನೋಡ್ರಿ ಅತ್ಲಾಗ ಅಂತ ಹೇಳಿ. ನೋಡಿದ್ರೆ ಇಕಿ ಯಾರ್ಯಾರು ಬರ್ತಾರ್ರಿ ಇಪ್ಪ ಇಲ್ಲಿಗೆ? ಅಂತೂ ಟ್ರೈನ್ ಉಳ್ಕೊಂಡು ಹೊರಗ್ ಬಂದ್ವಿ. ಡೈರೆಕ್ಟ್ ನಾವ್ ಹೊಂಟಿದ್ವಿ ಈಗ ಆಪಲ್ ಅಫಿಷಿಯಲ್ ಸ್ಟೋರಿಗೆ. ಹೋಗೋ ಮುಂದೆ ಫುಟ್ಪಾತ್ ಒಳಗೆ ನಡ್ಕೊಂಡು ಹೋಗಾತಿದ್ವಿ. ಆ ಕಡೆ ಈ ಕಡೆ ಬಿಲ್ಡಿಂಗ್ ನಿಮ್ಗೆ ಕಾಣ್ಲಿ ಅಂತ ತೋರ್ಸಾಕತ್ತಿದ್ದೆ. ಮೆಟ್ರೋ ಸ್ಟೇಷನ್ ಇಂದ ಒಂದು 150 ಮೀಟರ್ಸ್ ಇತ್ತು. ನಡ್ಕೊಂಡು ಹೋಗಾಕತ್ತಿದ್ವಿ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಸಿಗ್ನಲ್ ಬಿತ್ತು. ಈ ಸಿಗ್ನಲ್ ಬಂದು ಗಾಡಿ ಸಿಗ್ನಲ್ ಅಲ್ಲ, ಇದು ಮನುಷ್ಯರ್ ಸಿಗ್ನಲ್, ಅಂದ್ರೆ ಪೆಡಿಸ್ಟ್ರಿಯನ್ ಸಿಗ್ನಲ್. ಮಾಮೂಲಿ ನಾವು ಸ್ಟಾಪ್ ಇದ್ದಾಗ ರೆಡ್ ಕಲರ್ ತೋರಿಸ್ತೈತಿ. ನಾವು ಆ ಕಡೆ ದಾಟೋ ಟೈಮಿಗೆ ಕರೆಕ್ಟ್ ಗ್ರೀನ್ ಬರ್ತೈತಿ. ಮೂವ್ಮೆಂಟ್ ಚಿತ್ತ ದಾಟ್ಕೊಂಡ್ ಹೊಂಟಿದ್ವಿ. ಹೋಗೋ ಟೈಮ್ ಒಳಗ ನಮ್ ಎಡಕ್ಕ ಬಲ್ಕ ಆ ಕಡೆ ಈ ಕಡೆ ಗಾಡಿ ಕಾಣತಿದ್ವು. ಫುಲ್ ರೋಡ್ ಎಲ್ಲ ಖಾಲಿ ಆಗಿತ್ತು. ಸೊ ಸಿಗ್ನಲ್ ಬಿದ್ದಿತ್ತು. ಈ ರೋಡ್ಗಳೆಲ್ಲ ಮಾಡಿ ಮಿನಿಮಮ್ ಒಂದ್ 10 ವರ್ಷ ಆಗೈತಿ. ಆದ್ರೂ ಒಳ್ಳೆ ಈಗ ಮಾಡಿದಂಗ ಹೊಸ ರೋಡ್ ಕಂಡಂಗ್ ಕಾಣತಿದ್ವು ಅಂತ ನಾನ್ ಹೇಳಿಲ್ಲ. ಅಲ್ಲಿದ್ದಾರ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು 10 ವರ್ಷ ಮೇ ಬಿ ಆಗೈತಿ ಅಂತ ಹೇಳಿ ರೋಡ್ ಮಾಡಿ. ಅಲ್ಲೇ ರೋಡ್ ಪಕ್ಕದಾಗ ನಾವ್ ಬರೋ ಹಾದಿ ಒಳಗೆ ಯಾವ್ದೋ ಒಂದು ಫಂಕ್ಷನ್ ನಡ್ಯಾಕತ್ತಿತ್ತು. ಇರ್ಲಿ ಅಂತೇಳಿ ಸುಮ್ನಂಗ ಹೋದೆ. ಎಲ್ಲ ಅಲ್ಲಿ ಏನೇನೋ ಮಾಡಾಕತ್ತಿದ್ರು, ಏನೇನೋ ಬೇಸಾಕತ್ತಿದ್ರು. ಅದನ್ನ ನೋಡಿ ಸ್ಮೆಲ್ಲಿಗೆ ಆಗ್ಲಿಲ್ಲ ಅಂತ ಹೇಳಿ ರಿಟರ್ನ್ ವಾಪಸ್ ಬಂದೆ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.